ಬೇವಿನ ರಸದ ಆರೋಗ್ಯಕರ ಪ್ರಯೋಜನಗಳನ್ನು ತಿಳ್ಕೊಂಡ್ರೆ ನಿಮಗೂ ಕೂಡ ಅಚ್ಚರಿಯಾಗುತ್ತೆ. ಪುರಾತನ ಕಾಲದಿಂದಲೂ ಭಾರತೀಯ ಸಂಸ್ಕೃತಿಯಲ್ಲಿ ಬೇವಿನ ಗಿಡಕ್ಕೆ ಬಹಳ ವಿಶೇಷ ಸ್ಥಾನವನ್ನು ಒದಗಿಸಲಾಗಿದೆ. ಅದರಲ್ಲಿಯೂ ಉತ್ತಮ ಔಷಧೀಯ ಗುಣಗಳಿಂದ ಎಲ್ಲರಲ್ಲೂ ಪೂಜನೀಯ ಭಾವನೆ ಉಂಟಾಗುತ್ತೆ. ಅದಕ್ಕೆ ಕಾರಣ ಬೇವಿನ ಪ್ರತಿಯೊಂದು ಭಾಗವೂ ಸಹ ಮನುಷ್ಯನಿಗೆ ಉಪಯೋಗಕ್ಕೆ ಬರುತ್ತೆ. ಬೇವಿನ ಎಲೆಗಳು, ಬೇವಿನ ಚಕ್ಕೆ, ಬೇವಿನ ಮರದ ಬೇರು, ಬೇವಿನ ಕಡ್ಡಿ, ಹೀಗೆ ಹೇಳುತ್ತಾ ಹೋದರೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಮನುಷ್ಯನ ದೇಹದ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಬೇವು ರಾಮಬಾಣವಾಗಿದೆ. ಚರ್ಮ ರೋಗಗಳು, ಕೂದಲಿನ ಸಮಸ್ಯೆಗಳು ಮತ್ತು ದೇಹದ ಆಂತರಿಕ ಆರೋಗ್ಯ ಸಮಸ್ಯೆಗಳು ಬೇವಿನಿಂದ ಗುಣ ಕಾಣುತ್ತೆ. ಸರ್ವಾಂಗಕ್ಕೂ ಮನೆಮದ್ದು ಅಂದರೆ ಅದು ಬೇವು. ಬೇವಿನ ಅಂಶದಲ್ಲಿ ಇರೋ ಅನೇಕ ಆರೋಗ್ಯ ಪ್ರಯೋಜನಗಳು ಮನುಷ್ಯನ ದೇಹದ ಒಳಗಿನ ಅಂಗಗಳಿಗೆ ಮತ್ತು ಅವುಗಳಿಗೆ ಇದ್ದಕ್ಕಿದ್ದಂತೆ ಎದುರಾಗೋ ಆರೋಗ್ಯ ತೊಂದರೆಗಳಿಗೆ ಬಹಳಷ್ಟು ಸಹಕಾರಿ. ಕಣ್ಣಿನ ಸಮಸ್ಯೆಗಳು, ಚಿಕ್ಕ ಮಕ್ಕಳಲ್ಲಿ ಎದುರಾಗಿರೋ ಮೂಗಿನಲ್ಲಿ ರಕ್ತಸ್ರಾವದ ತೊಂದರೆ, ಲೆಪ್ರಸಿ, ಚರ್ಮದ ಅಲ್ಸರ್, ಹೃದಯದ ಮತ್ತು ಹೃದಯ ರಕ್ತನಾಳದ ತೊಂದರೆಗಳು, ಜ್ವರ, ಮಧುಮೇಹ, ಹಲ್ಲು ಮತ್ತು ವಸಡಿನ ತೊಂದರೆ, ಲಿವರ್ ಸಮಸ್ಯೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ, ಹೀಗೆ ಬಹಳಷ್ಟು ಮತ್ತು ಬಹುತೇಕ ಮನುಷ್ಯನ ಎಲ್ಲ ಬಗೆಯ ಆರೋಗ್ಯ ಸಮಸ್ಯೆಗಳಿಗೂ ಬೇವು ಉಪಯೋಗಕ್ಕೆ ಬರುತ್ತೆ. ಬೇವಿನಲ್ಲಿನ ಈ ವಿಶಿಷ್ಟ ಗುಣಲಕ್ಷಣಗಳಿಂದ ಬಹಳ ಹಿಂದಿನ ಕಾಲದಿಂದಲೂ ನಮ್ಮ ಭಾರತ ದೇಶದ ಆಯುರ್ವೇದ ಪದ್ಧತಿಯಿಂದ ಹಿಡಿದು ಬೇರೆ ದೇಶಗಳ ಪಂಡಿತೋತ್ತಮರ ಬೇವಿನ ಉಪಯೋಗ ಮಾಡುತ್ತಾ ಬಂದಿದ್ದಾರೆ. ಕಹಿಯಾದ ಬೇವಿನ ಸದ್ಗುಣಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಬೇವಿನ ಜ್ಯೂಸ್ ರಕ್ತ ಶುದ್ಧೀಕರಣದಲ್ಲಿ ಸಹಾಯ ಮಾಡುತ್ತೆ. ಹೌದು, ಬೇವಿನ ಎಲೆಗಳಿಂದ ಪಡೆದ ಬೇವಿನ ರಸ ಮನುಷ್ಯನ ದೇಹದ ರಕ್ತವನ್ನು ಶುದ್ಧಗೊಳಿಸಿ ಒಂದು ಔಷಧಿಯ ರೂಪದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವೆಂದು ಪರಿಗಣಿಸಿದ LDL ಅಥವಾ ಲೋ ಡೆನ್ಸಿಟಿ ಲೆಪೋಪ್ರೋಟೀನ್ ಅನ್ನು ಗಣನೀಯ ಪ್ರಮಾಣದಲ್ಲಿ ತಗ್ಗಿಸುತ್ತೆ. ಇದರಿಂದ ಹೃದಯದ ತೊಂದರೆಗಳು ದೂರ ಆಗುತ್ತೆ. ರಕ್ತ ಶುದ್ಧಿ ಆಗೋದ್ರಿಂದ ದೇಹದಲ್ಲಿ ರಕ್ತ ಸಂಚಾರ ಕೂಡ ಉತ್ತಮಗೊಂಡು ದೇಹದ ಇನ್ನಿತರ ಭಾಗಗಳಿಗೂ ಸರಾಗವಾಗಿ ರಕ್ತ ಹರಿಯುತ್ತೆ. ರಕ್ತದ ಒತ್ತಡ ಸಹ ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಮಲೇರಿಯಾ ಮತ್ತು ಜಾಂಡಿಸ್ಗೂ ಕೂಡ ಇದು ರಾಮಬಾಣ. ಬೇವಿನ ಎಲೆಗಳಿಂದ ಹೊರತೆಗೆದ ಬೇವಿನ ರಸ ಮಲೇರಿಯಾ, ಜ್ವರ ಮತ್ತು ಜಾಂಡಿಸ್ ಸಮಸ್ಯೆಯಿಂದ ಬಳಲುತ್ತಿರೋ ಎಷ್ಟೋ ಜನರಿಗೆ ಬಹಳ ಉಪಯುಕ್ತವಾದ ರೀತಿಯಲ್ಲಿ ಕೆಲಸ ಮಾಡಿದೆ. ಇದರಲ್ಲಿರೋ ಆಂಟಿಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳು ಮಲೇರಿಯಾ ಜ್ವರಕ್ಕೆ ಕಾರಣವಾದ ವೈರಸ್ನ ಬೆಳವಣಿಗೆಯನ್ನು ಕುಂಠಿತಗೊಳಿಸಿ ಮನುಷ್ಯನ ದೇಹದ ಲಿವರ್ ಅಂಗಾಂಗಗಳನ್ನು ಬಲವಾಗಿಸುತ್ತೆ. ಅದೇ ರೀತಿ ಜಾಂಡಿಸ್ ಹೊಂದಿರೋ ರೋಗಿಗಳು ಬೇವಿನ ಎಲೆಗಳ ರಸದೊಂದಿಗೆ ಹಸಿ ಜೇನು ತುಪ್ಪವನ್ನು ಮಿಶ್ರಣ ಮಾಡಿ ಸೇವಿಸಿದರೆ ಬಹಳ ಬೇಗನೆ ಪ್ರತಿಫಲವನ್ನು ಕಾಣ್ಬೋದು. ಇನ್ನು ಬೇವಿನ ಕಹಿ ಕಣ್ಣಿಗಳಿಗೂ ಸಿಹಿ ಅಂತ ಹೇಳ್ಬೋದು. ಇತ್ತೀಚಿನ ಕಾಲದಲ್ಲಿ ಯುವಜನತೆಯಲ್ಲಿ ಹೆಚ್ಚಾದ ಮೊಬೈಲ್ ಬಳಕೆ ಮತ್ತು ಕಂಪ್ಯೂಟರ್ ಬಳಕೆಯಿಂದ ಅತಿ ಹೆಚ್ಚಾಗಿ ಹೊರಸೂಸೋ ನೀಲಿ ಬೆಳಕಿನ ಪ್ರಮಾಣದಿಂದ ಬಹಳ ಬೇಗನೆ ಕಣ್ಣುಗಳು ಹಾಳಾಗಿ ದೃಷ್ಟಿಯ ಸಮಸ್ಯೆ ಎದುರಿಸ್ತಾರೆ. ರಾತ್ರಿ ಮಲಗಿದ ಸಮಯದಲ್ಲಿ ಮೊಬೈಲ್ ಬಳಕೆ ಮಾಡುವವರಿಗೆ ಈ ಸಮಸ್ಯೆ ಬಹಳ ಹೆಚ್ಚು. ಕಾಂಜುಕ್ಟಿವಿಟಿಸ್ನ ಸಮಸ್ಯೆಯಿಂದ ಬಳಲುತ್ತಿರೋ ಯಾರೇ ಆದರೂ ಬೇವಿನ ನೀರಿನ ಉಪಯೋಗದಿಂದ ಗುಣ ಕಾಣಬಹುದು. ಇನ್ನು ಸಕ್ಕರೆ ಕಾಯಿಲೆಯಿಂದ ಮಹತ್ವದ ರಕ್ಷಣೆ ಕೂಡ ಪಡ್ಕೊಬೋದು. ಇತ್ತೀಚೆಗಂತೂ 3ರಲ್ಲಿ ಒಬ್ಬರಿಗೆ ಬಿಟ್ಟು ಬಿಡದಂತೆ 40 ವರ್ಷದ ವಯಸ್ಸಾದ ನಂತರ ಕಾಡೋ ಆರೋಗ್ಯ ಸಮಸ್ಯೆ ಅಂದರೆ ಅದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್. ಮನುಷ್ಯನ ಜೀವನ ಶೈಲಿಯ ವಿಚಿತ್ರ ಬದಲಾವಣೆಯಿಂದ ಇಂತಹ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗುತ್ತಿದೆ. ದೇಹದಲ್ಲಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಹೆಚ್ಚು ಮಾಡಿ ಮಧುಮೇಹಕ್ಕೆ ಕಾರಣವಾಗ್ತಿದೆ. ಸಾಮಾನ್ಯ ಜನರು ಪ್ರತಿದಿನ ಬೇವಿನ ಜ್ಯೂಸ್ ಕುಡಿಯೋ ಅಭ್ಯಾಸ ಮಾಡಿಕೊಂಡ್ರೆ ದೇಹದಲ್ಲಿನ ಸಕ್ಕರೆ ಪ್ರಮಾಣ ಸೀಮಿತ ಸ್ಥಿತಿಯನ್ನು ಕಾಯ್ದುಕೊಂಡು ಮುಂಬರೋ ದಿನಗಳಲ್ಲಿ ಡಯಾಬಿಟಿಸ್ನಂತಹ ಆರೋಗ್ಯ ಸಮಸ್ಯೆಗಳಿಂದ ದೂರ ಉಳಿಬೋದು. ಇನ್ನು ಡಯಾಬಿಟಿಸ್ನಿಂದ ಈಗಾಗಲೇ ಬಳಲುತ್ತಿರುವವರು ಪ್ರತಿದಿನ ಬೇವಿನ ಜ್ಯೂಸ್ ಕುಡಿಯೋದ್ರಿಂದ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಸಾಮಾನ್ಯ ಸ್ಥಿತಿಗೆ ತಂದು ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡ್ಬೋದು. ಇನ್ನು ವಸಡುಗಳ ರಕ್ತ ಸೋರಿಕೆ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಒಂದು ಟಿಪ್ಸನ್ನು ಅನುಸರಿಸಬಹುದು. ಏನಂದರೆ ಬೇವಿನ ಚಕ್ಕೆ ಅಥವಾ ಬೇವಿನ ಎಲೆಗಳನ್ನು ನೀರಿನಲ್ಲಿ ನೆನೆ ಹಾಕಿ ಸ್ವಲ್ಪ ಹೊತ್ತಿನ ನಂತರ ಅದನ್ನು ಚೆನ್ನಾಗಿ ರುಬ್ಬಿಕೊಂಡು ವಸಡುಗಳಿಗೆ ಲೇಪನ ಮಾಡಿದರೆ ಹಲ್ಲುಗಳ ಸಂದುಗಳಿಂದ ಮತ್ತು ವಸಡುಗಳಿಂದ ರಕ್ತ ಸೋರಿಕೆ ಆಗೋದು ನಿಲ್ಲುತ್ತೆ. ಇನ್ನು ಹಲ್ಲುಗಳಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ಬಳಲುತ್ತಿರುವವರು
ಬೇವಿನ ಮರದ ಹೂಗಳ ಡಿಕಾಕ್ಷನ್ ಮಾಡಿ ಕುಡಿಯೋದ್ರಿಂದ ತಮ್ಮ ಸಮಸ್ಯೆಗಳಿಂದ ಪಾರಾಗಬಹುದು. ಹಲ್ಲುಗಳಲ್ಲಿರೋ ಕೀಟಾಣುಗಳನ್ನು ನಾಶಪಡಿಸಲು ಪ್ರತಿದಿನ ಬೇವಿನ ಕಡ್ಡಿಗಳಿಂದ ಹಲ್ಲುಜ್ಜು ಅಭ್ಯಾಸ ಮಾಡಿಕೊಳ್ಳಬೇಕು. ಒಟ್ಟಾಗಿ ಹೇಳೋದಾದರೆ ಬೇವಿನ ಪ್ರತಿಯೊಂದು ವಸ್ತುವು ಕೂಡ ಹಲ್ಲುಗಳಿಗೆ ಮತ್ತು ವಸರುಗಳಿಗೆ ಬಹಳಷ್ಟು ಸಹಕಾರಿಯಾಗಿದೆ. ಗರ್ಭಿಣಿಯರಿಗೆ ತಮ್ಮ ಗರ್ಭಾವಸ್ಥೆಯ ದಿನಗಳಲ್ಲಿ ಕಾಡೋ ವಿಪರೀತ ನೋವನ್ನು ಬೇವಿನಿಂದ ನಿಯಂತ್ರಣ ಮಾಡಿಕೊಳ್ಳಬಹುದು. ಹೆರಿಗೆಯ ಸಮಯದಲ್ಲಿ ಬೇವಿನ ಜ್ಯೂಸ್ನಿಂದ ನಯವಾಗಿ ಮಸಾಜ್ ಮಾಡೋದ್ರಿಂದ ಹೆರಿಗೆಯ ನೋವು ಕಡಿಮೆಯಾಗುತ್ತೆ. ಹೆರಿಗೆಯ ನಂತರದ ದಿನಗಳಲ್ಲಿ ಬಾಣಂತಿಯರಿಗೆ ಬೇವಿನ ನೀರನ್ನು ಕೊಡೋದ್ರಿಂದ ಸೋಂಕು ಉಂಟಾಗೋದನ್ನು ತಪ್ಪುತ್ತೆ. ಬೇವಿನ ನೀರು ಮುಖದ ಮೇಲಿನ ಮೊಡವೆಗಳನ್ನು ನಿವಾರಣೆ ಮಾಡುವಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಬಹಳ ದಿನಗಳಿಂದ ಮೊಡವೆಗಳ ಸಮಸ್ಯೆಯಿಂದ ಬಳಲುತ್ತಿರುವವರು ಬೇವಿನ ಎಲೆಗಳ ರಸವನ್ನು ಮುಖದ ಮೇಲೆ ಮೊಡವೆಗಳಿರೋ ಜಾಗಕ್ಕೆ ಹಚ್ಚಿ ಮೊಡವೆಗಳಿಂದ ಗುಣ ಕಾಣಬಹುದು. ಬೇವಿನ ನೀರಿನಿಂದ ಮುಖವನ್ನು ಮಸಾಜ್ ಮಾಡಿದರೆ ಮುಖದಲ್ಲಿರೋ ತೇವಾಂಶ ಹಾಗೆ ಉಳಿದು ಚರ್ಮದ ಮೃದುತ್ವ ಮತ್ತು ಕಾಂತಿ ಹೆಚ್ಚಾಗುತ್ತೆ. ಇನ್ನು ನಿಮಗೆ ನೆನಪಿರಬಹುದು, ನಾವು ಚಿಕ್ಕವರಾಗಿದ್ದಾಗ ನಮಗೆ ದೇಹದ ಮೇಲೆಲ್ಲ ಅಲ್ಲಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಉಂಟಾಗ್ತಿದ್ವು. ಅವುಗಳನ್ನು ನೋಡಿ ದೊಡ್ಡವರು ಮಗುವಿಗೆ ಅಮ್ಮ ಆಗಿದೆ, ಬೇವಿನ ಲೇಪನ ಮಾಡಿ ಅಂತ ಹೇಳ್ತಿದ್ರು. ಆಗ ಬೇವಿನ ಎಲೆಗಳನ್ನು ಚೆನ್ನಾಗಿ ಅರೆದು ಬೇವಿನ ಪೇಸ್ಟ್ ತಯಾರು ಮಾಡಿಕೊಂಡು ನಮ್ಮ ಇಡೀ ದೇಹಕ್ಕೆ ಹಚ್ತಾ ಇದ್ರು. ಬಂದ ಸಮಸ್ಯೆ ಮೆಂಚಿನಂತೆ ಮಾಯವಾಗ್ತಾ ಇತ್ತು. ಇದೇ ಅಲ್ಲವೇ ಬೇವಿನ ಚಮತ್ಕಾರ ಅಂದರೆ. ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.